ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭಾಳ ಜನ ರ್ಯಾಂಕ್ ಪಡೆದಿದ್ದೆಲ್ಲ ನೋಡಿದ್ದೀನಿ. ನಾನು ಓದ್ಬೇಕಾದ್ರೆ ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ರು. ಆಗ ನಾನು ಓದುವಾಗ ಫಸ್ಟ್ ರ್ಯಾಂಕ್ ಬಂದಿದ್ರು. ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಇವತ್ತು ಈ ಹೆಣ್ಮಗಳ ಬಗ್ಗೆ ನನಗೆ ಭಾಳ ಗೌರವ ಅಂದರೆ, ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು, ನನ್ನ ಚಾಯ್ಸು. ಪ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್. ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ. ಸೊ ಇಡೀ ರಾಜ್ಯದಲ್ಲಿ ಸುಮಾರು 2,000 ಸ್ಕೂಲ್ನ, ಈ ಥರ ಸ್ಕೂಲ್ಗಳನ್ನ ಹೊಸದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ. ಮುಖ್ಯಮಂತ್ರಿಗಳು ನನ್ನನ್ನು CSR ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸರ್ಕಾರ ದುಡ್ಡಿಲ್ಲದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ. ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ. ಈಗಾಗಲೇ ಒಂದು 20 ಸ್ಕೂಲ್ಸ್ನ ನಮ್ಮ ಬೆಂಗಳೂರು, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಆಗಲೇ ಅದು ಮಾಡೆಲ್ ಸ್ಕೂಲ್ಸ್ ಅಂತೇಳಿ ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು, ಬಸವರಾಜ್ ಅವರ ಹೆಣ್ಮಗಳು ಅಂಕಿತಾ 625ಕ್ಕೆ 625 ಗೌರ್ಮೆಂಟ್ ಸ್ಕೂಲಲ್ಲಿ, ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ. ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ. ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ. ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಇವತ್ತು ಬಂದಿದ್ದಾರೆ. ನಾನು ಸರ್ಕಾರದ ಪರವಾಗಿ, ನಾನು ಡೆಪ್ಟಿ CM ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಮಗಳನ್ನು ನಾನು ಅಭಿನಂದಿಸ್ತೇನೆ. ಅವರ ತಂದೆ ತಾಯಿನ ಕೂಡ ನಾನು ಅಭಿನಂದಿಸ್ತೇನೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂತೇಳಿ, ಗಿಫ್ಟ್ ಇಸ್ ಎ ಗಿಫ್ಟ್, ನಾಟ್ ಎ ಡೊನೇಷನ್, ಗಿಫ್ಟ್ ಕೊಡಬೇಕು ಅಂಥೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ. ಬಂದಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ 3rd ರ್ಯಾಂಕ್ ಅಲ್ಲ, ನೀನು 3rd ರ್ಯಾಂಕ್ ನವನೀತ್, ಆತ ಕೂಡ ಬಂದಿದ್ದಾನೆ. ಅವನಿಗೂ ತಕ್ಕಂತೆ ಅವನಿಗೊಂದು 2 ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟ್ ಕೊಡ್ತೀನಿ ಇವತ್ತು ಮಾಡಿ ಅವರಿಗೆ ಅಭಿನಂದಿಸ್ತೇನೆ. ಸೊ ಒಳ್ಳೆಯದಾಗಲಿ. ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಅಂಕಿತಾ, ಸರ್ಕಾರದ ಪರವಾಗಿ ಒಂದು ಡೇಟ್ ಎಷ್ಟಪ್ಪ ಇದು? ಆಮೇಲೆ ಇನ್ನೊಂದು ನನ್ನ ಮಗಳಿರೋ ಸೈನ್ ಹಾಕಿಸಿ ಹ್ಯಾಂಡ್ ಓವರ್ ಮಾಡಿ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಕವರ್ಗೆ ಹಾಕಿ ಕೊಟ್ಬಿಡಿ. ಬನ್ನಿ ಬನ್ನಿ, ನೀವು ಬನ್ನಿ. ಅವ್ರು ಈ ಕಡೆ ಜಾಗ, ಈ ಕಡೆ ಬನ್ನಿ ಸರ್, ಈ ಕಡೆ. ಓಕೆ, ಬರ್ರಿ. ಪ್ರಿನ್ಸಿಪಲ್ ಅವ್ರು ಯಾರ್ರಿ? ತೊಗೊಳಪ್ಪ. ಬರ್ರಿ, ಪ್ರಿನ್ಸಿಪಲ್ ಯಾರು? ಬಂದ್ರಿ ಪ್ರಿನ್ಸಿಪಾಲ್, ಗೌರ್ಮೆಂಟ್ ಸ್ಕೂಲ್. ಇರ್ಲಿ ಬಿಡಿ, ಆಮೇಲೆ ಹಾಕೊಂಡ್ರಿ. ಥ್ಯಾಂಕ್ ಯು. ಬನ್ನಿ ಯಜಮಾನ್ರೆ.
ನಿಮ್ಗೆ ಒಳ್ಳೇದಾಗಲಿ. ಇರ್ಲಿ ಆಲ್ ದ ಬೆಸ್ಟ್, ಗುಡ್ ಲಕ್ ಯು. ಏನು ಐಎಸ್ ಮಾಡ್ಬೇಕಂತಿದ್ಯಾ? ಓಕೆ ಬನ್ನಿ ಸ್ವಲ್ಪ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.